ನಮಸ್ಕಾರ. ಇದೇ ತಿಂಗಳು 9ನೇ ತಾರೀಕು ಹಾಸನ ಜಿಲ್ಲೆಯ ಸಕಲೇಶಪುರನಲ್ಲಿ ವಿರಾಟ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಯೋಜನೆಯನ್ನು ಮಾಡಲಾಗಿದೆ. ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ಅಂತನ್ನುವಂಥದ್ದು ಸಮಿತಿಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯೋಜನೆಯನ್ನು ಮಾಡಲಾಗಿದೆ. ಸೊ ಹಿಂದೂ ಸಮಾಜ ಕಳೆದ 25 ವರ್ಷದಿಂದ ನಿರಂತರವಾಗಿ ದತ್ತಪೀಠ ಹಿಂದೂಗಳ ಪೀಠ ಆಗಬೇಕು, ಅಲ್ಲಿ ಅಹಿಂದುಗಳು, ಅಲ್ಲಿ ಮುಸ್ಲಿಮರ ಉರುಸು, ಅಲ್ಲಿ ಮುಸ್ಲಿಮರಲ್ಲಿ ಇರುವಂಥ ಗೋರಿಗಳು, ಅಲ್ಲಿ ಮುಸ್ಲಿಮರ ಗೋಮಾಂಸ ಭಕ್ಷಣೆ ಇದೆಲ್ಲವೂ ನಿಲ್ಲಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಕಳೆದ 25 ವರ್ಷದಿಂದ ಹೋರಾಟ ಮಾಡಿ ಯಶಸ್ವಿನ ಹತ್ತರದಲ್ಲಿದ್ದೇವೆ. ಆದರೂ ಇವತ್ತಿಗೂ ಹಠದಿಂದ ಸೊಕ್ಕಿನಿಂದ ಮುಸ್ಲಿಂ ಸಮಾಜ ಅದು ನಮ್ದು 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 ಅನ್ನುವಂಥ ಹಿನ್ನೆಲೆಯಲ್ಲಿ ಸೌಹಾರ್ದವನ್ನು ಹಾಳು ಮಾಡಿ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರುವಂಥ ಮುಸ್ಲಿಂ ಸಮಾಜಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಈ ಪೀಠ ದತ್ತಾತ್ರೇಯ ತಪಸ್ಸು ಮಾಡಿದಂಥ ಪವಿತ್ರ ಪುಣ್ಯ ಕ್ಷೇತ್ರವನ್ನು ಯಾವುದೇ ಸಂದರ್ಭದಲ್ಲೂ ಬಿಟ್ಟುಕೊಡೋಲ್ಲ. ನಾವು ಯಾವ ರೀತಿ ಬಾಬರ್ ಮಸೀದಿ ಬಾಬರ್ ಅಂತ ಹೇಳಿ ನೀವು ಹೋರಾಟವನ್ನು ಮಾಡಿದ್ರಿ, ಪವಿತ್ರ ಪುಣ್ಯ ಕ್ಷೇತ್ರವಾದಂಥ ಅಯೋಧ್ಯವನ್ನು ದತ್ತಾತ್ರೇಯ ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನ ಅದನ್ನು 500 ವರ್ಷ ಹೋರಾಟದ ನಂತರ ನಾವು ಮತ್ತೆ ಪಡೆದಿದ್ದೀವಿ. ನಾವು ಅಂದರೆ ಸೋಲಲ್ಲ ಅಂತನ್ನುವಂಥದ್ದು ಒಂದು ಸಂದೇಶವನ್ನು ಕಳಿಸಿದ್ದೀವಿ. ಸೊ ಅದೇ ಮಾದರಿಯಲ್ಲಿ ದತ್ತಾತ್ರೇಯ ಪೀಠ ಅತಿಕ್ರಮಣ ಮಾಡುವಂಥ ಮಾನಸಿಕತೆ ನಿಮ್ಮದೇನಿದೆಯಲ್ಲ, ಇದನ್ನು ಹೊಡೆದು ಹಾಕೋಗೋಸ್ಕರನೇ ದತ್ತಪೀಠವನ್ನು ಮುಕ್ತಿ ಮಾಡೋಗೋಸ್ಕರನೇ ಈ ಸಮಿತಿಯ ಮೂಲಕ 9ನೇ ತಾರೀಕು ಬಹಳ ದೊಡ್ಡ ಪ್ರಮಾಣದ ಲಕ್ಷಾಂತರ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಒಂದು ಸಂದೇಶವನ್ನು ಕೊಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆಯವರೆಗೆ ಶೋಭಾಯಾತ್ರೆ ಇದೆ, ಸಾಯಂಕಾಲ 5 ಗಂಟೆಗೆ ಧರ್ಮಸಭೆ ಇದೆ. ಸೊ ಆ ಧರ್ಮಸಭೆಯಲ್ಲಿ ನಾನೂ ಬರ್ತಾ ಇದ್ದೀನಿ, ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ ಇದೆ. ಸೊ ಎಲ್ಲ ಹಿಂದೂ ಸಮಾಜ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಮರೆತು ಎಲ್ಲ ಒಟ್ಟಾಗಿ ಒಂದು ಸಂದೇಶವನ್ನು ಕೊಡುವಂಥ ಬಹಳ ಅವಶ್ಯಕತೆ ಇದೆ. ಸೊ ಇವತ್ತು ಪಕ್ಕದ ಬಾಂಗ್ಲಾದೇಶ್ ನಮ್ಮಿಂದನೇ ಹುಟ್ಟಿದ್ದು ಭಿಕಾಚೋಟ ಬಾಂಗ್ಲಾದೇಶ್ ಇವತ್ತು ಯಾವ ರೀತಿ ಆಟ ಆಡ್ತಾ ಇದೆ, ನಮ್ಮ ಹಿಂದೂಗಳ ಮೇಲೆ ಇವತ್ತು ಎಷ್ಟು ರೀತಿಯ ದೌರ್ಜನ್ಯ ಮಾಡ್ತಾ ಇದೆ, ಪಾಕಿಸ್ತಾನದಲ್ಲಿ ನಡೀತಾ ಇರುವಂಥ ದೌರ್ಜನ್ಯ, ಈ ರೀತಿಯ ಅನೇಕ ನಮ್ಮ ದೇಶದ ಒಳಗಡೆ ಕೂಡ ಮಾಡ್ತಾ ಇರುವಂಥ ಈ ದೌರ್ಜನ್ಯದ ವಿರುದ್ಧ ಹಿಂದೂ ಸಮಾಜ ಒಟ್ಟಾಗುವಂಥ ಅನಿವಾರ್ಯ ಅವಶ್ಯಕತೆ ಇದೆ. ಸೊ ಆ ದೃಷ್ಟಿಯಿಂದ 9ನೇ ತಾರೀಕು ಯಾರೂ ಕೂಡ ಯಾವುದೇ ದೃಷ್ಟಿಯಲ್ಲಿ ತಮ್ಮ ಮನೆಯಲ್ಲಿ ಕೂತ್ಕೊಳ್ಳದೆ ಹಿಂದೂ ಸಮಾಜದ ಒಗ್ಗಟ್ಟಿನ, ಹಿಂದೂ ಸಮಾಜದ ತಾಕತ್ತಿನ ಒಂದು ದೊಡ್ಡ ಸಂದೇಶವನ್ನು ಶೋಭಾಯಾತ್ರೆಯಲ್ಲೂ ಭಾಗವಹಿಸಬೇಕು, ಧರ್ಮಸಭೆಯಲ್ಲೂ ಭಾಗವಹಿಸಬೇಕು ಅಂತನ್ನುವಂಥದ್ದು ನಾನು ಸಕಲೇಶಪುರ ಮತ್ತು ಹಾಸನ ಜಿಲ್ಲೆಯ ಎಲ್ಲ ಹಿಂದೂಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೆ. ಜೈ ಶ್ರೀರಾಮ್.